ಶ್ರೀರಾಮನೂರಿನಲ್ಲಿ ರಾಮೋತ್ಸವದ ಸಂಭ್ರಮ ಕಳೆಗಟ್ಟಿದೆ. ಅಯೋಧ್ಯೆಯಲ್ಲಿ ಮರುಕಳಿಸಿದ ಗತ ವೈಭವ ಕಣ್ಮನ ಸೆಳೀತಾ ಇದೆ. ಭವ್ಯ ರಾಮ ಮಂದಿರದಲ್ಲಿ ಹೂವಿನ ಅಲಂಕಾರ, ಮಂದಿರಕ್ಕೆ ಬಗೆ ಬಗೆಯ ಹೂವಿನ ಅಲಂಕಾರ ಜಗಮಗಿಸುತ್ತಿದೆ. ಭವ್ಯ ರಾಮ ಮಂದಿರ ಕಣ್ತುಂಬಿಕೊಳ್ಳೋದಕ್ಕೆ ದೇಶದ ಮೂಲೆ ಮೂಲೆಯಿಂದ ದೇಶವಾಸಿಗಳು ಸೇರಿದಂತೆ ವಿಶ್ವದ ಬೇರೆ ಬೇರೆ ಕಡೆಗಳಿಂದ ಜನರು ಆಗಮಿಸ್ತಾ ಇದ್ದಾರೆ. ರಾಮ ಮಂದಿರದಲ್ಲಿ ಹೂವಿನ ಅಲಂಕಾರ ಮಾಡ್ತಾ ಇದ್ದಾರೆ. ಮಂದಿರಕ್ಕೆ ಬಗೆ ಬಗೆಯ ಹೂವಿನ ಅಲಂಕಾರವನ್ನ ಮಾಡ್ತಾ ಇದ್ದಾರೆ. ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಸಕಲ ತಯಾರಿ ನಡೀತಾ ಇದೆ. ವಿಜೃಂಭಣೆಯಿಂದ ಶ್ರೀರಾಮನನ್ನ ಪುಣ್ಯ ಪ್ರತಿಷ್ಠಾಪನೆ ಮಾಡೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧತೆಗಳು, ಕೊನೆಯ ಹಂತದ ಸಿದ್ಧತೆಗಳು ನಡೀತಾ ಇದೆ. ನೋಡಿ, ಗರ್ಭಗುಡಿಯ ಒಳಗಡೆ, ಮಂದಿರದ ಒಳಗಡೆ ಹೂವಿನ ಅಲಂಕಾರಗಳೆಲ್ಲ ಹೇಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ದೀಪಗಳಿಂದ, ಹೂವಿನಿಂದ ಸಿಂಗಾರವಾಗಿದೆ. ಮಧುವಣ ಗಿತ್ತಿಯಂತೆ ರಂಗು ರಂಗಾಗಿ ಕಾಣಿಸ್ತಾ ಇದೆ ಮಂದಿರದ ಒಳಗಡೆಯ ದೃಶ್ಯ. ನೀವೇನು ನೋಡ್ತಾ ಇದ್ದೀವಿ, ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ತೋರಿಸ್ತಾ ಇದೆ. ದೀಪ ಹೂಗಳಿಂದ ಸಿಂಗಾರ ಆಗಿದೆ ರಾಮ ಮಂದಿರ. ಕೋಟ್ಯಾಂತರ ಹಿಂದೂಗಳ ಕನಸು ಈ ಮಂದಿರದಲ್ಲಿ ಶ್ರೀರಾಮ ಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ಆ ಶುಭಗಳಿಗೆ ಬಂದಿದೆ. ಭವ್ಯ ಮಂದಿರ ಈಗ ಜಗಮಗಿಸುತ್ತಿದೆ. ಅಯೋಧ್ಯೆಯಲ್ಲಿ ಶ್ರೀರಾಮನ ವೈಭವ, ಅತ್ತ ಜನಕಪುರಿಯಲ್ಲಿ ಸೀತಾ ಮಹೋತ್ಸವ. ಸೀತೆ ಜನ್ಮಸ್ಥಳ ಜನಕಪುರಿಯಲ್ಲೂ ಕೂಡ ರಾಮ ಸ್ಮರಣೆ, ರಾಮ ಭಜನೆ ನಡೀತಾ ಇದೆ. ರಾಮ ಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ರಾಮ ಜಪ ತಪಗಳು ನಡೀತಾ ಇದೆ. ಸೀತಾ ಮಂದಿರದಲ್ಲಿ ವಿಶೇಷ ಪೂಜೆ ಭಜನೆ. ನೇಪಾಳದ ಜನಕಪುರಿಯಲ್ಲಿ ಸೀತಾಮಾತೆಯ ಜನ್ಮಸ್ಥಳ ಜನಕಪುರಿ, ಅಲ್ಲಿ ಶ್ರೀರಾಮನ ನಾಮ ಸ್ಮರಣೆಯ ಜೊತೆಗೆ ಶ್ರೀರಾಮನ ಜಪತಪದ ಜೊತೆಗೆ ಭಜನೆ, ಮತ್ತೊಂದು ಮಗದೊಂದೆಲ್ಲವೂ ಕೂಡ ನಡೀತಾ ಇದೆ. ನೇಪಾಳದ ಜನಕಪುರಿ ಸೀತಾಮಾತೆಯ ಜನ್ಮಸ್ಥಳ, ಅಲ್ಲಿ ಶ್ರೀರಾಮನ ಭಜನೆಯು ನಡೀತಾ ಇದೆ. ನೇಪಾಳದಲ್ಲಿ ಶ್ರೀರಾಮನ ಭವ್ಯ ಮಂದಿರ ಮೂಲ ಸ್ಥಳದಲ್ಲಿ ಪ್ರತಿಷ್ಠಾಪನೆ ಆಗ್ತಾ ಇರುವಂಥ ಬಾಲರಾಮ. ಇದೆಲ್ಲದರ ನಡುವೆ ಸೀತೆ ಮಹಾಮಾತೆ ಸೀತೆ ಜನ್ಮಸ್ಥಳದಲ್ಲಿ ಜನಕಪುರಿಯಲ್ಲಿ ಶ್ರೀರಾಮನ ಪುಣ್ಯ ಸ್ಮರಣೆ ನಡೀತಾ ಇದೆ.